ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಹೆಸರು ಕವೀಂದ್ರ ಕುಮಾರ್ ಚಾವುಕ್ ಸರ್. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿಯಲ್ಲಿ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೇನೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳತಕ್ಕಂಥ ವಿಷಯ ಏನಂದರೆ ವ್ಯಾಪಾರ ಮತ್ತು ವಾಣಿಜ್ಯ ನೀತಿಯ ಕರಾರುಗಳು, ಟರ್ಮ್ಸ್ ಆಫ್ ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ಪಾಲಿಸಿ ಎಂಬ ಅಧ್ಯಾಯದಲ್ಲಿ ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ವ್ಯಾಪಾರದ ಕರಾರುಗಳು ಅಂದರೆ ಏನು, ವ್ಯಾಪಾರ ಕರಾರನ್ನು ನಿರ್ಧರಿಸುವ ಅಂಶಗಳು ಯಾವುವು ಮತ್ತು ವ್ಯಾಪಾರದ ಕರಾರಿನ ವಿಧಗಳು ಯಾವುವು ಎಂಬುದನ್ನು ಕಳೆದ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ, ಅಧ್ಯಯನವನ್ನು ಮಾಡಿದ್ವಿ. ಈ ಕ್ಲಾಸ್ನಲ್ಲಿ ನಾವು ಕಮರ್ಷಿಯಲ್ ಪಾಲಿಸಿ ಅಂದರೆ ವಾಣಿಜ್ಯ ನೀತಿ ಅಂದರೆ ಏನು, ಮುಕ್ತ ವ್ಯಾಪಾರ ಮತ್ತು ರಕ್ಷಣಾ ವ್ಯಾಪಾರ, ಮುಕ್ತ ವ್ಯಾಪಾರ ಮತ್ತು ರಕ್ಷಣಾ ವ್ಯಾಪಾರಕ್ಕಿರ್ತಕ್ಕಂಥ ವ್ಯತ್ಯಾಸಗಳು ಏನೇನು ಎಂಬುದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಬರೀ ಹಾಗಾದರೆ ವಾಣಿಜ್ಯ ನೀತಿ ಅಂದರೆ ಏನು ಎಂಬುದನ್ನು ಈಗ ನೋಡ್ತಾ ಬರೋಣ. ದೇಶವೊಂದು ವಿಶ್ವದ ಇತರೆ ದೇಶಗಳೊಡನೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧ ಹೊಂದುವಾಗ ಅನುಸರಿಸುವ ನೀತಿಗೆ ವಾಣಿಜ್ಯ ನೀತಿ ಅಂತೇಳಿ ನಾವು ಕರಿತೀವಿ. ಒಂದು ರಾಷ್ಟ್ರ ಇತರೆ ರಾಷ್ಟ್ರಗಳೊಡನೆ ವ್ಯಾಪಾರ ವ್ಯವಹಾರವನ್ನು ಹೊಂದುವಾಗ ಅನುಸರಿಸುವ ನೀತಿಗೆ ಏನಂತೀವಿ ನಾವು ವಾಣಿಜ್ಯ ನೀತಿ ಅಂತೇಳಿ ಕರಿತೀವಿ. ಅದು ಆಮದುಗಳ ಮೇಲೆ, ಆಮದು ಮತ್ತು ರಫ್ತು ಸರಕುಗಳ ಮೇಲೆ ಹೇರ್ತಕ್ಕಂಥ ನಿಯಂತ್ರಣಗಳಾಗಿರ್ಬೋದು, ಬೆಲೆ ಆಗಿರ್ಬೋದು, ಸರಕುಗಳ ಗುಣಮಟ್ಟ ಆಗಿರ್ಬೋದು, ಹೌದಾ, ಇತ್ಯಾದಿ ಅಂಶಗಳು ಏನಾಗಿರ್ತಾವ್ರಿ ಈ ನೀತಿಗೆ ಒಳಪಟ್ಟಿರ್ತಾವೆ ಅಂತೇಳಿ ಹೇಳ್ಬೋದು. ಈ ವಾಣಿಜ್ಯ ನೀತಿಯಲ್ಲಿ ಪ್ರಮುಖವಾಗಿ ಎರಡು ಬಗೆಗಳಿವೆ. ಅವುಗಳು ಯಾವುವು ಅಂದರೆ, ಒಂದು ಮುಕ್ತ ವ್ಯಾಪಾರ, ಇನ್ನೊಂದು ರಕ್ಷಣಾ ವ್ಯಾಪಾರ. ಹೌದಾ, ಒಂದು ರಾಷ್ಟ್ರ ಇತರೆ ರಾಷ್ಟ್ರಗಳನ್ನೇ ವ್ಯಾಪಾರ ವ್ಯವಹಾರದ ಸಂಬಂಧವನ್ನು ಹೊಂದುವಾಗ ಅನುಸರಿಸುವ ನೀತಿಗೆ ವಾಣಿಜ್ಯ ನೀತಿ ಅಂತೇಳಿ ಕರಿತೀವಿ. ಆ ವಾಣಿಜ್ಯ ನೀತಿ ಎಂಥದ್ದಾಗಿರ್ಬೋದು, ಆಮದು ಮತ್ತು ರಫ್ತುಗಳ ಸರಕುಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಆಗಿರ್ಬೋದು, ಬೆಲೆಗಳಾಗಿರ್ಬೋದು, ಗುಣಮಟ್ಟ ಆಗಿರ್ಬೋದು, ಸುಂಕಗಳಾಗಿರ್ಬೋದು, ಕೋಟಾಗಳಿಗೆ ಯಾವುದೇ ರೀತಿಯಾಗಿ ಅನುಸ್ತಾ ಇರ್ತಕ್ಕಂಥ ನೀತಿಗಳಿಗೆ ವಾಣಿಜ್ಯ ನೀತಿಗಳು ಅಂತೇಳಿ ಕರಿತೀವಿ. ಈ ವಾಣಿಜ್ಯ ನೀತಿಯಲ್ಲಿ ಮುಖ್ಯವಾಗಿ ಎರಡು ರೀತಿಯಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಒಂದು ಮುಕ್ತ ವ್ಯಾಪಾರ ನೀತಿ, ಇನ್ನೊಂದು ರಕ್ಷಣಾ ವ್ಯಾಪಾರ ನೀತಿ. ಹಾಗಾದರೆ ಮೊದಲನೇದಾಗಿ ನೋಡೋಣ ಬನ್ನಿರಿ, ಮುಕ್ತ ವ್ಯಾಪಾರ ನೀತಿ ಅಂದರೆ ಏನು. ಈ ಮುಕ್ತ ವ್ಯಾಪಾರ ಮತ್ತು ರಕ್ಷಣಾ ವ್ಯಾಪಾರ ಈ ಎರಡೂ ನೀತಿಗಳಲ್ಲಿ ಯಾವ ನೀತಿಯನ್ನು ಅನುಸರಿಸಬೇಕಂತ ಹೇಳಿ ಅರ್ಥಶಾಸ್ತ್ರಜ್ಞರಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಅದಾವ. ಈಗ ವಾಣಿಜ್ಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ವ್ಯಾಪಾರದಲ್ಲಿ ಸ್ವಲ್ಪ ಬಿಗಿ ನೀತಿಯನ್ನು ಅನುಸರಿಸುವಂತೆ ಸಲಹೆಯನ್ನು ನೀಡ್ತಾರೆ. ಈ ವಾಣಿಜ್ಯ ಪಂಥದ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ ರೀ, ರಕ್ಷಣಾ ವ್ಯಾಪಾರ ಇರಬೇಕು ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಬಿಗಿಯಾದ ನೀತಿ ನಿಯಮಗಳು ಇರಬೇಕು ಅಂಥೇಳಿ ಸಲಹೆಯನ್ನು ಕೊಡ್ತಾರೆ. ಆದರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಈ ಪಂಥದಲ್ಲಿ ಮುಖ್ಯರಾದ ಆಡಮ್ ಸ್ಮಿತ್ ರವರು ಮುಕ್ತ ವ್ಯಾಪಾರದ ಪರವಾಗಿ ತಮ್ಮ ಬಲವನ್ನು ಏನು ಮಾಡ್ತಾರೆ, ವಾದವನ್ನು ಮಂಡಿಸ್ತಾರೆ. ಹಾಗೂ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧವನ್ನು ಯಾವುದೇ ತೊಡಕುಗಳು ಇರಕೂಡದು ಎಂದು ಪ್ರತಿಪಾದಿಸ್ತಾರೆ. ಇಲ್ಲಿ ರಾಷ್ಟ್ರಗಳ ಮಧ್ಯೆ ವ್ಯಾಪಾರ ವ್ಯವಹಾರ ಮಾಡುವಾಗ ಯಾವುದೇ ರೀತಿಯಾದ ತೊಡಕುಗಳು ಇರಬಾರ್ದು, ಮುಕ್ತ ವ್ಯಾಪಾರ ನೀತಿ ಇರಬೇಕು ಅಂತೇಳಿ ಆಡಮ್ ಸ್ಮಿತ್ ರವರ ವಾದ ಆಗಿರ್ತೈತಿ. ಮುಕ್ತ ವ್ಯಾಪಾರ ನೀತಿಯು 19ನೇ ಶತಮಾನದ ಅಂತ್ಯದವರೆಗೆ ಜಾರಿಯಲ್ಲಿತ್ತಾದರೂ ಇಂದು ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿಯೂ ಮುಕ್ತ ವ್ಯಾಪಾರ ನೀತಿ ಜಾರಿಯಲ್ಲಿ ಇಲ್ಲ ಅಂತೇಳಿ ಹೇಳ್ಬೋದು. ಯಾಕಂದರೆ ಒಂದು ರೀತಿಯಾದ ನಿಯಂತ್ರಣಗಳು ಅದಾವ. ಇಂದು ವಿಶ್ವದ ಪ್ರತಿಯೊಂದು ರಾಷ್ಟ್ರವು ಒಂದು ರೀತಿಯಾದ ರಕ್ಷಣಾ ವ್ಯಾಪಾರ ನೀತಿಗೆ ಶರಣು ಹೋಗಿದ್ದಾವೆ. ಯಾವ ರಾಷ್ಟ್ರವೂ ಸಹಿತ ಇಂದಿಗೆ ಮುಕ್ತವಾದ ವ್ಯಾಪಾರ ವ್ಯವಹಾರವನ್ನು ಮಾಡುವುದಿಲ್ಲ. ಒಂದಾದರೂ ಸಹಿತ ಏನಾಗಿರುತ್ತೆ ರೀ, ರಕ್ಷಣಾತ್ಮಕವಾದ ನೀತಿ ನಿಯಮಗಳಿಗೆ ಬದ್ಧವಾಗಿ ತಮ್ಮ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಕೋತಿದ್ದಾವೆ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಬನ್ನಿರಿ, ಈ ಮುಕ್ತ ವ್ಯಾಪಾರ ಅಂದ್ರೇನು, ರಕ್ಷಣಾ ವ್ಯಾಪಾರ ಅಂದರೆ ಏನು ಎಂಬುದನ್ನು ನೋಡೋಣ. ಒಂದನೇದಾಗಿ ಬರ್ತಕ್ಕಂಥದ್ದು ಮುಕ್ತ ವ್ಯಾಪಾರ, ಫ್ರೀ ಟ್ರೇಡ್. ಇಲ್ಲಿ ಮುಕ್ತ ವ್ಯಾಪಾರ ಸನ್ನಿವೇಶದಲ್ಲಿ ಆಮದು ಮತ್ತು ರಫ್ತುಗಳ ಮೇಲೆ ಯಾವುದೇ ನಿಯಂತ್ರಣಗಳು ಇರುವುದಿಲ್ಲ ಹಾಗೂ ಸ್ವದೇಶಿ ಮತ್ತು ವಿದೇಶಿ ಸರಕುಗಳ ನಡುವೆ ಯಾವುದೇ ವ್ಯತ್ಯಾಸಗಳಿರುವುದಿಲ್ಲ. ಈ ಸನ್ನಿವೇಶದಲ್ಲಿ ಜನರು ತಮಗೆ ತೋರಿದ ಸರಕನ್ನು ಕೊಂಡುಕೊಳ್ಳುತ್ತಾರೆ. ಇಲ್ಲಿ ನೋಡ್ರಿ, ಈ ಮುಕ್ತ ವ್ಯಾಪಾರ ಸನ್ನಿವೇಶದಲ್ಲಿ ಆಮದು ಮತ್ತು ರಫ್ತುಗಳ ಮೇಲೆ ಯಾವುದೇ ನಿಯಂತ್ರಣಗಳು ಅಥವಾ ನಿಬಂಧನೆಗಳು ಇರುವುದಿಲ್ಲ. ಸ್ವದೇಶಿ ಮತ್ತು ವಿದೇಶಿ ಸರಕುಗಳ ಮಧ್ಯೆಯೂ ಸಹಿತ ಏನಾಗಿಲ್ಲ, ವ್ಯತ್ಯಾಸ ಇರುವುದಿಲ್ಲ. ಈ ಸನ್ನಿವೇಶದಲ್ಲಿ ಜನರು ಯಾವುದಾದ್ರೂ ಸರಕನ್ನು ತೊಗೋಬೋದು, ವಿದೇಶಿದಾದ್ರೂ ಸರಕನ್ನು ಕೊಂಡುಕೊಳ್ಬೋದು ಅಥವಾ ಸ್ವದೇಶಿ ಸರಕಾದರೆ ಏನು ಮಾಡ್ಬೋದು, ಅವರು ಕೊಂಡುಕೊಂಡು ಆ ಸರಕನ್ನು ಬಳಸ್ಬೋದಾಗಿದೆ.
ಹಾಗಾದರೆ ಮುಕ್ತ ವ್ಯಾಪಾರ ನೀತಿಯ ಅರ್ಥ ನೋಡೋದಾದರೆ ದೇಶಗಳ ನಡುವೆ ನಡೆಯುವ ವ್ಯಾಪಾರ ವಹಿವಾಟುಗಳ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರಿಲ್ಲವಾದರೆ ಅದು ಮುಕ್ತ ವ್ಯಾಪಾರವಾಗುತ್ತದೆ. ಈ ರಾಷ್ಟ್ರಗಳ ಮಧ್ಯೆ ಅಥವಾ ಒಂದು ರಾಷ್ಟ್ರ ಇತರೆ ರಾಷ್ಟ್ರಗಳೊಡನೆ ವ್ಯಾಪಾರ ವ್ಯವಹಾರವನ್ನು ಅಥವಾ ವ್ಯಾಪಾರ ವ್ಯವಹಾರದ ಸಂಬಂಧವನ್ನು ಹೊಂದುವಾಗ ಯಾವುದೇ ನಿರ್ಬಂಧಗಳು ಹೇರಲಿಲ್ಲ ಅಂದ್ರೆ ಅದನ್ನು ನಾವೇನಂತ ಕರಿತೀವಿ, ಮುಕ್ತ ವ್ಯಾಪಾರ ನೀತಿ ಅಂಥೇಳಿ ಕರಿತೀವಿ. ಅದೇ ಆಡಮ್ ಸ್ಮಿತ್ ರವರ ಪ್ರಕಾರ ಮುಕ್ತ ವ್ಯಾಪಾರ ನೀತಿ ಅಂದರೆ ಏನು? ಸ್ವದೇಶಿ ಮತ್ತು ವಿದೇಶಿ ಸರಕುಗಳ ನಡುವೆ ಯಾವುದೇ ತಾರತಮ್ಯ ತೋರದ ವಾಣಿಜ್ಯ ನೀತಿಗೆ ಮುಕ್ತ ವ್ಯಾಪಾರವಾಗಿರುತ್ತದೆ. ಸ್ವದೇಶಿ ಮತ್ತು ವಿದೇಶಿ ಸರಕುಗಳ ನಡುವೆ ಯಾವುದೇ ವ್ಯತ್ಯಾಸ ಇರಲ್ಲ, ಅಂತಹ ವಾಣಿಜ್ಯ ನೀತಿಗೆ ಅಂತೇನು ಮುಕ್ತ ವ್ಯಾಪಾರ ನೀತಿ ಅಂತ ಕರಿತೀವಿ ಅಂತೇಳಿ ಆಡಮ್ ಸ್ಮಿತ್ ರವರು ಏನು ಮಾಡ್ತಾರೆ, ಹೇಳ್ತಾರೆ ರೀ. ಹಾಗಾದರೆ ರಕ್ಷಣಾ ವ್ಯಾಪಾರ ಅಂದ್ರೇನು? ಈಗ ಮುಕ್ತ ವ್ಯಾಪಾರ ಅಂದ್ರೇನು ಗೊತ್ತಾಯಿತು. ಅಂದ್ರೆ ವ್ಯಾಪಾರ ವ್ಯವಹಾರವನ್ನು ಹೊಂದುವಾಗ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳನ್ನೇ ವ್ಯಾಪಾರ ವ್ಯವಹಾರ ಹೊಂದುವಾಗ ವ್ಯಾಪಾರದ ಮೇಲೆ ಯಾವುದೇ ರೀತಿಯಾದ ನಿರ್ಬಂಧನೆ ಇಲ್ಲದಿರುವುದನ್ನು ಮುಕ್ತ ವ್ಯಾಪಾರ ನೀತಿ ಅಂತ ಕರೆದ್ರೆ, ಇನ್ನು ರಕ್ಷಣಾ ವ್ಯಾಪಾರ ನೀತಿ ಅಂದ್ರೇನು? ರಕ್ಷಣಾ ವ್ಯಾಪಾರ ನೀತಿ ಅಂದ್ರೆ ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸುವ ಮತ್ತು ಇತರೆ ಉದ್ದೇಶಗಳಿಗೆ ವಿದೇಶಿ ವ್ಯಾಪಾರದ ಮೇಲೆ ನಿರ್ಬಂಧಗಳನ್ನು ಹೇರುವುದು. ಹೌದಾ? ನಿರ್ಬಂಧಗಳನ್ನು ವಿಧಿಸುವ ಪದ್ಧತಿಗೆ ಏನಂತೀವಿ, ರಕ್ಷಣಾ ವ್ಯಾಪಾರ ಅಂತೇಳಿ ಕರಿತೀವಿ. ಇಲ್ಲಿ ರಕ್ಷಣಾ ವ್ಯಾಪಾರ ಮಾಡುವುದೇ ಮುಖ್ಯವಾಗಿ ಸ್ವದೇಶಿ ಕೈಗಾರಿಕೆಯನ್ನು ರಕ್ಷಿಸುವ ಉದ್ದೇಶದಿಂದ, ಸ್ವದೇಶಿ ಕೈಗಾರಿಕೆಯನ್ನು ಉದ್ದೇಶ ಮತ್ತು ಇತರೆ ಉದ್ದೇಶಗಳಿಗಾಗಿ ವಿದೇಶಿ ವ್ಯಾಪಾರದ ಮೇಲೆ ನಿರ್ಬಂಧಗಳನ್ನು ವಿಧಿಸುವ ಪದ್ಧತಿಗೆ ರಕ್ಷಣಾ ವ್ಯಾಪಾರ ನೀತಿ ಅಂತ ಏನು ಮಾಡ್ತೀವಿ, ನಾವು ಕರಿತಾ ಬರ್ತೀವಿ. ಈ ರೀತಿಯಾಗಿ ನಾವು ಮುಕ್ತ ವ್ಯಾಪಾರ ಅಂದ್ರೇನು, ರಕ್ಷಣಾ ವ್ಯಾಪಾರ ಅಂದರೆ ಏನು ಎಂಬುದನ್ನು ತಿಳ್ಕೊಂಡ್ವಿ. ಮುಕ್ತ ಅಂದ್ರೆ ಫ್ರೀ ಟ್ರೇಡ್, ರಕ್ಷಣಾ ಅಂದ್ರೆ ನಿಬಂಧನೆಗಳನ್ನು, ಆ ವ್ಯಾಪಾರದ ಮೇಲೆ ಏನಾಗಿರ್ತವೆ, ನಿಯಂತ್ರಣಗಳು ಇರ್ತವೆ. ಹಾಗಾದರೆ ಈ ಮುಕ್ತ ವ್ಯಾಪಾರ ಈಗ ಒಂದೊಂದಾಗಿ ನೋಡೋಣ. ಮುಕ್ತ ವ್ಯಾಪಾರ, ರಕ್ಷಣಾ ವ್ಯಾಪಾರ ಎರಡು ನೀತಿಗಳದಾವ. ಇವತ್ತಿನ ಕ್ಲಾಸ್ನಲ್ಲಿ ಮುಕ್ತ ವ್ಯಾಪಾರದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈಗ ಮುಕ್ತ ವ್ಯಾಪಾರ ಅಂದರೆ ಏನು ಗೊತ್ತಿತ್ತು. ಹಾಗಾದರೆ ಈ ಮುಕ್ತ ವ್ಯಾಪಾರದಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅಥವಾ ಮುಕ್ತ ವ್ಯಾಪಾರದ ಪರವಾದಗಳು ಯಾವುದವ ಅಂಥೇಳಿ ನೋಡ್ತಾ ಬರೋಣ. ಮೊದಲನೇದಾಗಿ ವೈಶಿಷ್ಟ್ಯತೆ ಮತ್ತು ಶ್ರಮ ವಿಭಜನೆ. ಇಲ್ಲಿ ವೈಶಿಷ್ಟ್ಯತೆ ಮತ್ತು ಶ್ರಮ ವಿಭಜನೆ ಅಂದರೆ ಒಂದು ರಾಷ್ಟ್ರ ಒಂದು ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸ್ಬೋದು. ಯಾಕಂದ್ರೆ ಮುಕ್ತ ವ್ಯಾಪಾರ ಪದ್ಧತಿ ಇರೋದರಿಂದ ಬೇರೆ ದೇಶಗೊಂದಲೂ ಸಹಿತ ಏನು ಮಾಡ್ಬೋದು, ತಂತ್ರಜ್ಞಾನನ ಬಳಸಿಕೊಂಡು ತನ್ನ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸ್ಬೋದು ಮತ್ತು ಉತ್ಪಾದನೆಯಲ್ಲಿ ಶ್ರಮ ವಿಭಜನೆಯನ್ನು ಸಹಿತ ಸಾಧಿಸುವುದರ ಮೂಲಕ ಹೆಚ್ಚು ಸರಕನ್ನು ಉತ್ಪಾದನೆ ಮಾಡಬಹುದು. ಹೀಗಾಗಿ ಮುಕ್ತ ವ್ಯಾಪಾರದ ಮೊದಲನೆಯ ಪರವಾದ ಅಥವಾ ಅನುಕೂಲತೆ ಅಂದರೆ ಸರಕುಗಳ ವೈಶಿಷ್ಟ್ಯತೆ ಮತ್ತು ಶ್ರಮ ವಿಭಜನೆಯನ್ನು ಸಾಧಿಸಬಹುದು ಅಂತೇಳಿ ಹೇಳ್ಬೋದು. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಸಂಪನ್ಮೂಲಗಳ ದಕ್ಷ ಬಳಕೆ. ಯಾವಾಗ ಮುಕ್ತ ವ್ಯಾಪಾರ ಪದ್ಧತಿ ಅಸ್ತಿತ್ವದಲ್ಲಿರ್ತೈತೋ ಆವಾಗ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಸ್ಕೊಳ್ಬೋದು. ಯಾಕಂದರೆ ಈಗ ನಮ್ಮಲ್ಲಿ ಸಂಪನ್ಮೂಲ ಐತಿ, ಅದನ್ನು ಬಳಸಿಕೊಳ್ಳುವಂಥ ತಂತ್ರಗಳು ನಮ್ಮಲ್ಲಿ ಇಲ್ಲ. ಹೀಗಾಗಿ ಮುಕ್ತ ವ್ಯಾಪಾರ ಇರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋಕ್ಕಾಗಿ ಬೇರೆ ದೇಶದ ಯಂತ್ರೋಪಕರಣಗಳನ್ನು ಆಮದು ಮಾಡ್ಕೊಳ್ಬೋದು. ಅಥವಾ ನಮ್ಮಲ್ಲಿ ಯಂತ್ರೋಪಕರಣಗಳು ಮತ್ತು ಕೌಶಲ್ಯಗಳು ಇದ್ದು ಸಂಪನ್ಮೂಲ ಇಲ್ಲ ಅಂದರೆ ಬೇರೆ ರಾಷ್ಟ್ರದಲ್ಲಿರ್ತಕ್ಕಂಥ ಆ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳೋಕೆ ಈ ಮುಕ್ತ ವ್ಯಾಪಾರದಲ್ಲಿ ಏನಾಗಿರ್ತೈತಿ, ಅವಕಾಶ ಇರ್ತೈತಿ. ಹೀಗಾಗಿ ಮುಕ್ತ ವ್ಯಾಪಾರದ ಇನ್ನೊಂದು ಪರವಾದ ಯಾವುದಂದ್ರೆ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸ್ಕೊಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಗರಿಷ್ಠ ಉತ್ಪಾದನೆ. ಇಲ್ಲಿ ವೈಶಿಷ್ಟ್ಯತೆ ಮತ್ತು ಶ್ರಮ ವಿಭಜನೆಯನ್ನು ಸಾಧಿಸುವುದರ ಮೂಲಕ ಉತ್ಪಾದನೆಯಲ್ಲಿ ಏನು ಮಾಡ್ತೀವಿ, ಗರಿಷ್ಠ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ. ಇಲ್ಲಿ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಗುಣಮಟ್ಟದ ಸರಕನ್ನು ಉತ್ಪಾದನೆ ಮಾಡೋಕ್ಕೂ ಸಹಿತ ಈ ಮುಕ್ತ ವ್ಯಾಪಾರ ಏನಾಕೈತೆ, ನಮ್ಗೆ ಅನುಕೂಲಕರವಾದ ವಾತಾವರಣನ ಸೃಷ್ಟಿಸಿಕೊಡ್ತದ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಅನುಕೂಲ ಅಥವಾ ಪರವಾದ ಅಂದ್ರೆ ಗರಿಷ್ಠ ಅನುಭೋಗ. ಯಾಕಂದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸರಕನ್ನು ಉತ್ಪಾದನೆ ಮಾಡುವುದರಿಂದ ಕಡಿಮೆ ಬೆಲೆಗೆ ಆ ಸರಕುಗಳನ್ನು ದೊರೆಯುವುದರ ಮೂಲಕ ನಾವೇನು ಮಾಡ್ತೀವಿ, ಗರಿಷ್ಠ ಅನುಭೋಗ ಸಹಿತ ಏನು ಮಾಡ್ಬೋದು, ಇಲ್ಲಿ ಮಾಡ್ಬೋದಾಗಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಏಕಸ್ವಾಮ್ಯ ನಿವಾರಣೆ. ಏಕಸ್ವಾಮ್ಯದ ನಿವಾರಣೆ. ಯಾವ ರಾಷ್ಟ್ರದಲ್ಲಿ ಏಕಸ್ವಾಮ್ಯದ ಸರಕುಗಳು ಅಸ್ತಿತ್ವದಲ್ಲಿರ್ತೈತೋ ಆವಾಗ ಏನಾದರೂ ಈ ಮುಕ್ತ ವ್ಯಾಪಾರ ಪದ್ಧತಿ ಅಸ್ತಿತ್ವದಲ್ಲಿ ಬತ್ತಂದ್ರೆ ಆವಾಗ ಅದೇ ರೀತಿಯಾದ ಸರಕುಗಳು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳೋದ್ರ ಮೂಲಕ ಅಲ್ಲಿ ಏಕಸ್ವಾಮ್ಯದ ಮಾರುಕಟ್ಟೆಯ ನಿವಾರಣೆಯನ್ನು ಮಾಡ್ಬೋದು. ಅಥವಾ ಏಕಸ್ವಾಮ್ಯ ಸರಕಿನ ಅಸ್ತಿತ್ವವನ್ನು ಇಲ್ಲದಂತೆಯೂ ಸಹಿತ ಏನು ಮಾಡ್ಬೋದು, ನಾವು ಮಾಡ್ಬೋದಾಗಿದೆ. ಏಕಸ್ವಾಮ್ಯದ ನಿವಾರಣೆ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಸ್ತೃತ ಮಾರುಕಟ್ಟೆ. ಯಾವಾಗ ಮುಕ್ತ ವ್ಯಾಪಾರ
ಪದ್ಧತಿ ಅಸ್ತಿತ್ವದಲ್ಲಿರ್ತದೋ ಇಡೀ ವಿಶ್ವವೇ ಒಂದು ಮಾರುಕಟ್ಟೆಯಾಗಿ ಪರಿಣಮಿಸ್ತದೆ. ಯಾಕಂದರೆ ಇಲ್ಲಿ ಸರಕುಗಳಿಗೆ ಯಾವುದೇ ರೀತಿಯಾದ ವ್ಯತ್ಯಾಸಗಳಿರಲ್ಲ. ವಿದೇಶಿ ಸರಕು ಸ್ವದೇಶಿ ಸರಕು ಎರಡರಲ್ಲಿ ವ್ಯತ್ಯಾಸಗಳಿರಲ್ಲ, ಎರಡು ಸೇಮ್ ಅಂತೇಳಿ ಡೆಫಿನಿಷನಲ್ಲಿ ನಾವು ನೋಡಿದ್ವಿ. ಹೀಗಾಗಿ ಮುಕ್ತ ವ್ಯಾಪಾರ ಏನಾದರೂ ಈ ಅಸ್ತಿತ್ವದಲ್ಲಿತ್ತಂದ್ರೆ ಇಡೀ ವಿಶ್ವ ಏನಾಗಿರ್ತೈತಿ ಒಂದು ವಿಸ್ತೃತವಾದ ಮಾರುಕಟ್ಟೆಯಾಗಿ ಪರಿಣಮಿಸ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬೆಲೆ ನಿಯಂತ್ರಣ. ಇಲ್ಲಿ ಮುಕ್ತ ವ್ಯಾಪಾರ ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಬೆಲೆಗಳನ್ನು ಏನು ಮಾಡ್ಬೋದು, ನಿಯಂತ್ರಣಕ್ಕೆ ತರ್ಬೋದು ಅಥವಾ ಬೆಲೆಗಳಲ್ಲಿ ಸಮಾನತೆಯನ್ನು ಸಾಧಿಸ್ಬೋದು ಮತ್ತು ಹಣದುಬ್ಬರವನ್ನು ಸಹಿತ ಏನು ಮಾಡ್ಬೋದು ನಾವು ನಿಯಂತ್ರಣಕ್ಕೆ ತರ್ಬೋದು. ಇಲ್ಲಿ ನೋಡಿ, ಬೆಲೆಗಳ ನಿಯಂತ್ರಣ ಅಂದರೆ ಬೆಲೆಗಳು ಹೆಚ್ಚಾಗಿರ್ತವೆ, ಅವುಗಳನ್ನು ನಿಯಂತ್ರಣ ಮಾಡಬೇಕಾಗಿರ್ತದೆ. ಸಾಮಾನ್ಯವಾಗಿ ಹಣದುಬ್ಬರದ ಡೆಫಿನಿಷನು ಅದೈತಿ. ಹಣದುಬ್ಬರ ಅಂದರೆ ಏನ್ರಿ, ದಿನನಿತ್ಯ ಬಳಸ್ತಕ್ಕಂಥ ಸರಕು ಸೇವೆಗಳ ಬೆಲೆಗಳು ಗಣನೀಯವಾಗಿ ಏರುವುದನ್ನು ಏನಂತೀವಿ ಹಣದುಬ್ಬರ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಏನಾದರೂ ಮುಕ್ತ ವ್ಯಾಪಾರ ಪದ್ಧತಿ ಅಸ್ತಿತ್ವದಲ್ಲಿತ್ತಂದ್ರೆ ಅವಾಗ ಏನು ಮಾಡ್ಬೋದು, ಬೆಲೆಗಳನ್ನು ನಿಯಂತ್ರಣಕ್ಕೆ ತಂದು ಹಣದುಬ್ಬರವನ್ನು ಸಹಿತ ಏನು ಮಾಡ್ಬೋದು, ಕಂಟ್ರೋಲಿಗೆ ಮಾಡ್ಬೋದು. ಮತ್ತು ಬೆಲೆಗಳ ನಿಯಂತ್ರಣ ಯಾವ ರೀತಿಯಾಗಿ ಮಾಡ್ತೀವಿ, ಈಗ ನಮ್ಮ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಸರಕನ್ನು ಉತ್ಪಾದನೆ ಮಾಡೋಕೆ ಅದಕ್ಕೆ ಉತ್ಪಾದನೆ ವೆಚ್ಚ ಹೆಚ್ಚಿಗೆ ತಗಲ್ತಂದ್ರೆ ಅದರ ಬೆಲೆಗಳು ಏನಾಗ್ತವ, ಹೆಚ್ಚಿಗೆ ಆಗ್ತವೆ. ಆ ಕಾರಣಕ್ಕಾಗಿ ಬೇರೆ ದೇಶಗಳಲ್ಲಿ ಅದೇ ಸರಕು ಉತ್ಪಾದನೆಗೆ ಕಡಿಮೆ ವೆಚ್ಚ ಲಭ್ಯ ಆಗ್ತಿತ್ತು ಅಂದ್ರೆ ಅಥವಾ ಕಡಿಮೆ ವೆಚ್ಚ ತಲುಪ್ತಿತ್ತು ಅಂದ್ರೆ ಆವಾಗ ಅವುಗಳ ಬೆಲೆಗಳು ಏನಾಗಿರ್ತಾವೆ ರೀ, ಕಡಿಮೆ ಆಗಿರ್ತಾವೆ. ಅವುಗಳ ಬೆಲೆಗಳು ಕಡಿಮೆ ಇದ್ದರೆ ನೇರವಾಗಿ ವಿದೇಶಗಳಿಂದ ಏನು ಮಾಡ್ಬೋದು, ಸರಕನ್ನು ಆಮದು ಮಾಡಿಕೊಂಡು ಬಳಸ್ಬೋದು. ಹಾಗಾಗಿ ಇಲ್ಲಿ ಆಟೋಮೆಟಿಕ್ಲಿ ಏನಾಗ್ತೈತೆ ರೀ, ಬೇರೆ ದೇಶಗಳಿಂದ ಸರಕನ್ನು ಆಮದು ಮಾಡಿಕೊಳ್ಳೋದ್ರ ಮೂಲಕ ಇಲ್ಲಿಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ನಮ್ಗೆ ಲಭ್ಯ ಆಗ್ತವೆ. ಹೀಗಾಗಿ ಬೆಲೆಗಳಲ್ಲೂ ಸಹಿತ ಏನು ಮಾಡ್ಬೋದು, ನಾವು ನಿಯಂತ್ರಣವನ್ನು ತರಬಹುದು. ನೆಕ್ಸ್ಟ್ ಜ್ಞಾನ ಮೌಲ್ಯ, ರೈಟ್. ಜ್ಞಾನ ಅಥವಾ ಮೌಲ್ಯ, ಎಡ್ಯುಕೇಟಿವ್ ವ್ಯಾಲ್ಯೂಸ್ ಅಂದ್ರೆ ಇಲ್ಲಿ ನೋಡ್ರಿ, ಎಜುಕೇಷನ್ ವ್ಯಾಲ್ಯೂಸ್ ಅಂದ್ರೆ ಇಲ್ಲಿ ಉತ್ಪಾದನೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಬಳಸ್ಕೊತೀವಿ. ಮುಕ್ತ ವ್ಯಾಪಾರ ಇದ್ದಾಗ ಏನು ಮಾಡ್ತೀವಿ ರೀ, ನಮ್ಮಲ್ಲಿ ಸಂಪನ್ಮೂಲ ಆದರೂ ಇರ್ಬೋದು ಅಥವಾ ತಂತ್ರಜ್ಞಾನ ಆದರೂ ಇರ್ಬೋದು. ಯಾವುದಾದ್ರೂ ಒಂದು ಅಥವಾ ಎರಡೂ ಇದ್ದರೂ ಸಹಿತ ಏನಾಗ್ತೀವಿ, ನಾವು ಇಲ್ಲಿ ಹೊಸ ಸರಕುಗಳ ಅನ್ವೇಷಣೆ ಮಾಡ್ತೀವಿ, ವೈಶಿಷ್ಟ್ಯತೆ ಮತ್ತು ಶ್ರಮ ವಿಭಜನೆ ಮಾಡ್ತೀವಿ. ಹಾಗಾಗಿ ಹೊಸ ಸರಕುಗಳಿಗೆ ಸಂಶೋಧನೆಗೂ ಸಹಿತ ಮುಂದಾಗ್ತೀವಿ. ಹೀಗೆ ಮಾಡೋದ್ರಿಂದ ಏನಾಗ್ತೈತಿ, ನಮ್ಮ ಜ್ಞಾನ ಮತ್ತು ಮೌಲ್ಯಗಳು ಏನಾಗ್ತವೆ, ಜ್ಞಾನದ ಮೌಲ್ಯ ಹೆಚ್ಚಿಗೆ ಹಾಕೋತಾ ಹೋಗ್ತೈತಿ. ವಿಜ್ಞಾನ ಮತ್ತು ತಂತ್ರಜ್ಞಾನವು ಸಹಿತ ಏನಾಗ್ತೈತಿ, ಬೆಳೀತಾ ಹೋಗ್ತೈತಿ ಈ ಮುಕ್ತ ವ್ಯಾಪಾರದಿಂದಾಗಿ. ಯಾವಾಗ ಮುಕ್ತ ವ್ಯಾಪಾರ ಇರ್ತೈತೋ ಆವಾಗ ನಮ್ಮ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ, ಶ್ರಮ ವಿಭಜನೆ, ವಿಜ್ಞಾನ, ತಂತ್ರಜ್ಞಾನಗಳು ಬೆಳವಣಿಗೆಯಾಗಿ ನಮ್ಮ ಜ್ಞಾನದ ಮೌಲ್ಯವು ಸಹಿತ ಏನಾಗ್ತೈತಿ, ಹೆಚ್ಚಿಗೆ ಆಗ್ತೈತಿ ಅಂತೇಳಿ ಹೇಳ್ಬೋದು. ಇನ್ನು ತುರ್ತು ಪರಿಸ್ಥಿತಿಯನ್ನು ಎದುರಿಸುವುದು. ನೋಡ್ರಿ, ಇಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಸಾಮಾನ್ಯವಾಗಿ ಭೂಕಂಪ ಆಗಿರ್ಬೋದು, ಮತ್ತು ಭೂಕಂಪ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಹೌದಾ, ಯಾವುದೇ ರೀತಿಯಾದ ಈಗ ಕೋವಿಡ್-19 ಆಯಿತು, ಇಂಥ ಎಲ್ಲ ತುರ್ತು ಪರಿಸ್ಥಿತಿಗಳು ಬಂದಾಗ ಏನಾದರೂ ಮುಕ್ತ ವ್ಯಾಪಾರ ಪದ್ಧತಿ ಇತ್ತಂದ್ರೆ ಇವುಗಳನ್ನು ನಾವು ಸುಲಭವಾಗಿ ಏನು ಮಾಡ್ಬೋದು, ಈ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ಬೋದು. ಯಾಕಂದರೆ ಆ ತುರ್ತಾಗಿ ಬೇಕಾಗ್ತಕ್ಕಂಥ ಸರಕು ಸೇವೆಗಳನ್ನು ನಾವು ಬೇರೆ ದೇಶಗಳಿಂದ ಏನು ಮಾಡ್ಕೋಬೋದು, ಆಮದು ಮಾಡಿಕೊಳ್ಳುವುದರ ಮೂಲಕ ಇಂಥ ತುರ್ತು ಪರಿಸ್ಥಿತಿಗಳನ್ನು ಸಹಿತ ಎದುರ್ಸಕ್ಕೆ ಈ ಮುಕ್ತ ವ್ಯಾಪಾರ ಪದ್ಧತಿ ನಮ್ಗೆ ಅನುಕೂಲಕರ ಆಗೈತಿ ಅಂತೇಳಿ ಹೇಳ್ಬೋದು. ರೈಟ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಪನ್ಮೂಲಗಳ ಸಮಾನ ವಿತರಣೆ. ನೋಡಿರಿ, ಈ ಮುಕ್ತ ವ್ಯಾಪಾರ ಪದ್ಧತಿಯಿಂದ ಸಂಪನ್ಮೂಲಗಳನ್ನ ಸಮಾನವಾಗಿ ವಿತರಣೆಯನ್ನು ಮಾಡ್ಬೋದು. ಈಗ ಕೆಲವು ಸಂಪನ್ಮೂಲಗಳು ನಮ್ಮ ಹತ್ರ ಇರ್ತಾವೆ, ಇನ್ನೂ ಕೆಲವು ಸಂಪನ್ಮೂಲಗಳು ಬೇರೆ ದೇಶಗಳ ಹತ್ರ ಇರ್ತಾವೆ. ಆವಾಗ ನಮಗೆ ಬೇಕಾದಂಥ ಸಂಪನ್ಮೂಲಗಳನ್ನು ಆ ರಾಷ್ಟ್ರಗಳು ತರಿಸ್ಕೊತಾವೆ, ನಮಗೆ ಬೇಕಾದಂಥ ಸಂಪನ್ಮೂಲಗಳನ್ನ ಆ ರಾಷ್ಟ್ರದಿಂದ ನಾವೇನು ಮಾಡ್ಕೋತೀವಿ, ಆಮದು ಮಾಡ್ಕೊಳ್ಳೋದ್ರ ಮೂಲಕ ಸಂಪನ್ಮೂಲಗಳ ಸಮಾನ ವಿತರಣೆ ಏನಾಕೈತಿ ಆಗ್ತೈತಿ ಅಂತೇಳಿ ಹೇಳ್ಬೋದು. ಈಗ ನೋಡಿರಿ, ಈಗ ಉದಾಹರಣೆಗೆ ಒಪೆಕ್ ಕಂಟ್ರಿಗಳಿಂದ ಏನು ಮಾಡ್ತೀವಿ ನಾವು, ಪೆಟ್ರೋಲ್ಗಳನ್ನು ತರಿಸ್ಕೋತೀವಿ. ಅಲ್ಲಿ ಸಂಪನ್ಮೂಲ ಐತಿ, ನಮ್ಮಲ್ಲೂ ಸಂಪನ್ಮೂಲ ಇದ್ದಾಗ ಆಗ್ತೈತಿ. ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಇಂಜಿನಿಯರಿಂಗ್ ಸರಕುಗಳು ಬೇರೆ ರಾಷ್ಟ್ರಗಳು ಏನು ಮಾಡ್ತಾವ್ರೆ, ಆಮದನ್ನು ಮಾಡ್ಕೋತಾವೆ. ಈ ರೀತಿಯಾಗಿ ಪರಸ್ಪರ ಆಮದು ರಫ್ತು ಮಾಡೋದ್ರ ಮೂಲಕ ಸಂಪನ್ಮೂಲಗಳ ಸಮಾನ ವಿತರಣೆ ಈ ಮುಕ್ತ ವ್ಯಾಪಾರದಿಂದ ಆಗ್ತೈತಿ ಅಂತೇಳಿ ಹೇಳ್ಬೋದು. ರೈಟ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿ.
ಇಲ್ಲಿ ಮುಕ್ತ ವ್ಯಾಪಾರದಿಂದ ಏನಾಗ್ತೈತಿ, ಯಂತ್ರೋಪಕರಣಗಳು, ತಂತ್ರಜ್ಞಾನಗಳು ಆಮದು ಮಾಡ್ಕೊಳ್ತೀವಿ, ಕಚ್ಚಾ ಸರಕುಗಳನ್ನು ಆಮದು ಮಾಡ್ಕೊಳ್ತೀವಿ, ಹೌದಾ. ಅಭಿವೃದ್ಧಿಗೆ ಅಗತ್ಯ ಇರ್ತಕ್ಕಂಥ ಬಂಡವಾಳ ಸರಕುಗಳನ್ನು ಸಹಿತ ಏನು ಮಾಡ್ಕೋತೀವಿ, ನಾವು ಆಮದು ಮಾಡ್ಕೊಳ್ತೀವಿ. ಈ ರೀತಿಯಾಗಿ ಆಮದು ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಆರ್ಥಿಕತೆಯಲ್ಲಿ ಏನು ಮಾಡ್ಬೋದು, ಪ್ರಗತಿಯನ್ನು ಸಾಧಿಸಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಸಹಿತ ಏನಾಗ್ತೈತಿ, ನಮ್ಗೆ ಈ ಮುಕ್ತ ವ್ಯಾಪಾರ ಪದ್ಧತಿ ನಮ್ಗೆ ಸಹಾಯಕಾರಿ ಆಗ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಹಕಾರ. ಇಲ್ಲಿ ಪರಸ್ಪರ ಸಹಕಾರ ಆಗಿರ್ಬೋದು, ಸೌಹಾರ್ದತೆ ಆಗಿರ್ಬೋದು, ಹೌದಾ, ವಿಶಾಲ ಮನೋಭಾವನೆ ಆಗಿರ್ಬೋದು, ದೇಶಗಳ ಮಧ್ಯೆ ಇರ್ತಕ್ಕಂಥ ವೈಷಮ್ಯ, ಹಗೆತನ ಅವೆಲ್ಲವೂ ಸಹಿತ ಏನಾಕವ, ನಿರ್ಮೂಲನೆ ಆಕವ. ಯಾಕಂದರೆ ಇಲ್ಲಿ ಪರಸ್ಪರ ಮುಕ್ತ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಪರಸ್ಪರ ರಾಷ್ಟ್ರಗಳ ಮಧ್ಯೆ ಏನಾಕತಿ, ಸಹಕಾರ, ಪ್ರೀತಿ, ಪ್ರೇಮ, ಹೌದಾ, ಸೌಹಾರ್ದತೆ, ಸೋದರ ಭಾತೃತ್ವ ಭಾವನೆ, ಹೌದಾ, ಈ ರೀತಿಯಾದ ಭಾವನೆಗಳು ರಾಷ್ಟ್ರಗಳ ಮಧ್ಯೆ ಉಂಟಾಗಿ ಅಂತಾರಾಷ್ಟ್ರೀಯ ಸಹಕಾರವು ಸಹಿತ ಏನಾಕತಿ, ಏರ್ಪಡ್ತದೆ ಈ ಮುಕ್ತ ವ್ಯಾಪಾರದಿಂದ ಅಂತೇಳಿ ಹೇಳ್ಬೋದು. ಇನ್ನು ಕೊನೆಯದಾಗಿ ಈ ಮುಕ್ತ ವ್ಯಾಪಾರದ ಬಗ್ಗೆ ಹೇಳುವುದಾದರೆ, ಯಾವುದೇ ದೇಶ ಪಡೆಯುವ ಪ್ರಯೋಜನ ಅಥವಾ ಲಾಭಗಳು ಆ ದೇಶ ವಿನಿಯೋಗಿಸುತ್ತಿರುವ ಸರಕುಗಳ ಪ್ರಮಾಣ ಹಾಗೂ ಆ ದೇಶದ ಪೈಪೋಟಿ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಅವಲಂಬಿಸಿದೆ ಅಂತೇಳಿ ಹೇಳ್ಬೋದು. ಆ ರಾಷ್ಟ್ರ ಎಷ್ಟು ಈ ಮುಕ್ತ ವ್ಯಾಪಾರದಿಂದ ಪ್ರಯೋಜನ ಅಥವಾ ಲಾಭ ಪಡೆದೈತೆ ಅಂದ್ರೆ ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಏನಾಗಿರ್ತೈತಿ, ಅವಲಂಬಿಸಿರ್ತದೆ ಅಂತೇಳಿ ಹೇಳ್ಬೋದು. ಏನೇ ಇದ್ರೂ ಸಹಿತ ಮುಕ್ತ ವ್ಯಾಪಾರದಿಂದ ಈ ಎಲ್ಲ ಅಂಶಗಳ ಅನುಕೂಲತೆಗಳನ್ನು ನಾವು ಪಡಿತೀವಿ. ನೋಡಿರಿ, ಈ ಮುಕ್ತ ವ್ಯಾಪಾರದಿಂದ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಮತ್ತು ಶ್ರಮ ವಿಭಜನೆ ಸಾಧಿಸ್ತೀವಿ, ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಕೆ ಮಾಡ್ಕೋತೀವಿ, ಗರಿಷ್ಠ ಉತ್ಪಾದನೆ ಮಾಡ್ತೀವಿ ಮತ್ತು ಗರಿಷ್ಠ ಅನುಭವವನ್ನು ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಏಕಸ್ವಾಮ್ಯ ಮಾರುಕಟ್ಟೆ ಅಸ್ತಿತ್ವದಲ್ಲಿತ್ತಂದ್ರೆ ಅದರ ನಿವಾರಣೆ ಮಾಡ್ತೀವಿ. ಇಡೀ ವಿಶ್ವವೇ ಒಂದು ಮಾರುಕಟ್ಟೆಯಾಗಿ ಸಹಿತ ಸೃಷ್ಟಿಯನ್ನು ಮಾಡ್ತೀವಿ, ಬೆಲೆಗಳನ್ನು ನಿಯಂತ್ರಣಕ್ಕೆ ತರ್ತೀವಿ ಮತ್ತು ನಮ್ಮ ಜ್ಞಾನದ ಮೌಲ್ಯಗಳನ್ನು ಸಹಿತ ಏನು ಮಾಡ್ತೀವಿ, ಹೆಚ್ಚಿಗೆ ಮಾಡ್ಕೋತೀವಿ. ಅನಿವಾರ್ಯವಾಗಿ ಬರ್ತಕ್ಕಂಥ ತುರ್ತು ಪರಿಸ್ಥಿತಿಗಳನ್ನು ಎದುರಿಸ್ಬೋದು, ಸಂಪನ್ಮೂಲಗಳನ್ನು ಸಮಾನವಾಗಿ ವಿತರಣೆ ಮಾಡ್ಬೋದು. ಈ ಎಲ್ಲ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಆರ್ಥಿಕತೆಯನ್ನು ಸಹಿತ ಏನು ಮಾಡ್ಬೋದು, ಅಭಿವೃದ್ಧಿ ಹಂತಕ್ಕೆ ಒಯ್ಬೋದು ಮತ್ತು ರಾಷ್ಟ್ರಗಳ ಮಧ್ಯೆ ಸಹಕಾರವನ್ನು ಸಹಿತ ಏರ್ಪಡಿಸುವಂಥ ಕಾರ್ಯ ಈ ಮುಕ್ತ ವ್ಯಾಪಾರ ಪದ್ಧತಿ ಮಾಡ್ತದೆ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲವ ಅನುಕೂಲತೆಗಳು ಮುಕ್ತ ವ್ಯಾಪಾರದಿಂದ. ಪರವಾದಗಳು, ಅನುಕೂಲತೆಗಳು ಅಂದ್ರೂ ಇದೇ ಬರಿಬೋದು, ಪರವಾದಗಳು ಅಂದರೂ ಸಹಿತ ಇದೇ ಅಂಶಗಳು ಬರಿಬೋದು. ಆದರೆ ಇಷ್ಟೆಲ್ಲ ಅನುಕೂಲತೆಗಳು ಅಥವಾ ಪರವಾದದ ಅಂಶಗಳು ಇದ್ದರೂ ಸಹಿತ ಈ ಮುಕ್ತ ವ್ಯಾಪಾರದಿಂದಲೂ ಸಹಿತ ಏನಾಗಿದಾವ, ಕೆಲವೊಂದು ಅನಾನುಕೂಲತೆಗಳು ಅದಾವ ಅಥವಾ ಮುಕ್ತ ವ್ಯಾಪಾರದಲ್ಲಿ ವಿರೋಧವಾದಗಳು ಇದಾವ. ಅಂಥ ವಿರೋಧವಾದಗಳು ಯಾವುವು ಅಂತೇಳಿ ನೋಡ್ತಾ ಬರೋಣ. ಮುಕ್ತ ವ್ಯಾಪಾರದ ವಿರೋಧ: ಹಿಂದುಳಿದ ದೇಶಗಳ ಶೋಷಣೆ ಆಗ್ತೈತಿ. ಏನಾದರೂ ಒಂದು ವೇಳೆ ಮುಕ್ತ ವ್ಯಾಪಾರ ಪದ್ಧತಿ ಅಸ್ತಿತ್ವದಲ್ಲಿದ್ದರೆ ಹಿಂದುಳಿದ ದೇಶಗಳು ಶೋಷಣೆಗೆ ಒಳಗಾಗ್ತವೆ. ಯಾಕಂದ್ರೆ ಈ ಮುಂದುವರೆದ ರಾಷ್ಟ್ರಗಳ ಜೊತೆ ಹಿಂದುಳಿದ ರಾಷ್ಟ್ರಗಳು ಏನು ಮಾಡೋಕ್ಕಾಗಲ್ಲ, ಪೈಪೋಟಿ ಮಾಡೋಕ್ಕಾಗಲ್ಲ. ಕೇವಲ ಮುಂದುವರೆದ ರಾಷ್ಟ್ರಗಳು ಈ ರಾಷ್ಟ್ರಗಳಿಂದ ಆಮದು ಮಾಡ್ಕೊತವ, ಉತ್ಪಾದನೆ ಮಾಡಿ ಮತ್ತು ಅದೇ ರಾಷ್ಟ್ರಗಳಿಗೆ ಆ ಸರಕನ್ನು ಮಾಡುವುದರ ಮೂಲಕ ಹಿಂದುಳಿದ ರಾಷ್ಟ್ರಗಳು ಹಿಂದೆ ಉಳಿತವೆ, ಮುಂದುವರೆದ ರಾಷ್ಟ್ರಗಳು ಏನಾಗ್ತವ, ಮುಂದೆ ಹೋಗ್ತವೆ. ಹೀಗಾಗಿ ಹಿಂದುಳಿದ ದೇಶಗಳಿಗೆ ಏನಾಕತಿ, ಶೋಷಣೆಯನ್ನು ಆಗ್ತವೆ ಅಂಥೇಳಿ ಹೇಳ್ಬೋದು. ಯಾಕಂದ್ರೆ ಮುಂದುವರೆದ ದೇಶಗಳು ಉನ್ನತ ಮಟ್ಟದ ತಂತ್ರಜ್ಞಾನವನ್ನು ಬಳಸಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆಯನ್ನು ಮಾಡ್ತವೆ. ಕಡಿಮೆ ಬೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರುವ ಶಕ್ತಿಯನ್ನು ಮುಂದುವರೆದ ರಾಷ್ಟ್ರಗಳು ಹೊಂದಿರ್ತವೆ. ಹೀಗಾಗಿ ಹಿಂದುಳಿದ ದೇಶಗಳು ಹಳೆಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಪೈಪೋಟಿಯನ್ನು ಮಾಡೋಕ್ಕೆ ಆಗೋದಿಲ್ಲ. ಹೀಗಾಗಿ ಹಿಂದುಳಿದ ದೇಶಗಳು ಏನಾಗ್ತವೆ, ಶೋಷಣೆಗೆ ಒಳಗಾಗಿ ಮುಂದುವರೆದ ರಾಷ್ಟ್ರಗಳು ಮುಂದೆ ಹೋಗ್ತವೆ, ಹಿಂದುಳಿದ ರಾಷ್ಟ್ರಗಳು ಹಿಂದೆ ಉಳಿತವೆ ಅಂತೇಳಿ ಹೇಳ್ಬೋದು. ಆ ಕಾರಣಕ್ಕಾಗಿ ಮುಕ್ತ ವ್ಯಾಪಾರ ಇರಬಾರ್ದು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಸ್ವಾತಂತ್ರ್ಯಕ್ಕೆ ಧಕ್ಕೆ. ಇಲ್ಲಿ ಮುಕ್ತ ವ್ಯಾಪಾರ ಇರೋದ್ರಿಂದ ಸಂಪೂರ್ಣವಾಗಿ ನಾವು ಬೇರೆ ರಾಷ್ಟ್ರಗಳ ಮೇಲೆ ಏನಾಗ್ತೀವಿ, ಅವಲಂಬನೆ ಆಗ್ತೀವಿ. ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನೇ ಉಂಟಾಕೈತಿ. ಯಾಕಂದರೆ ಯುದ್ಧ ಕಾಲದಲ್ಲಿಯೂ ಸಹಿತ ಬೇರೆ ದೇಶಗಳ ಮೇಲೆ ಏನಾಕತ್, ನಾವು ಅವಲಂಬನೆ ಆಗಬೇಕಾಕತಿ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದ ರಾಜಕೀಯ ನಿರ್ಧಾರಗಳನ್ನು ತಗೊಳ್ಬೇಕಂದ್ರೂ ಬೇರೆ ರಾಷ್ಟ್ರಗಳ ಮೇಲೆ ಏನಾಕತಿ, ಅವಲಂಬನೆ ಆಗ್ತೈತಿ. ಆ ಕಾರಣಕ್ಕಾಗಿ ಅತಿ ಹೆಚ್ಚಿನ ಮುಕ್ತ ವ್ಯಾಪಾರ ಪದ್ಧತಿ ಇರಬಾರ್ದು ಅಂಥೇಳಿ ಕೆಲವೊಂದು ವಿರೋಧವಾದದಲ್ಲಿ ಏನು ಮಾಡ್ತಾರೆ, ತಿಳಿಸಿ ಕೊಡ್ತಾರೆ. ಅದೇ ರೀತಿಯಾಗಿ ಅಸಮತೂಕದ ಬೆಳವಣಿಗೆ ಉಂಟಾಕೈತಿ. ಇಲ್ಲಿ ಸಾಪೇಕ್ಷ ಅನುಕೂಲ ಹೊಂದಿರತಕ್ಕಂಥ ಸರಕುಗಳನ್ನು ಮಾತ್ರ ಉತ್ಪಾದನೆಯಲ್ಲಿ ಏನು ಮಾಡ್ತಾರೆ, ತೊಡಗ್ತಾವೆ. ಇಲ್ಲಿ ಸಾಪೇಕ್ಷವಾಗಿ ಅನುಕೂಲ ಅಂದರೆ ಏನ್ರಿ, ಎರಡು ಸರಕನ್ನು ಉತ್ಪಾದನೆ ಮಾಡುವಾಗ ಒಂದು ರಾಷ್ಟ್ರ ಒಂದು ಸರಕಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆಯನ್ನು ಪಡೆದಿರಬೇಕು, ಇನ್ನೊಂದು ರಾಷ್ಟ್ರ ಇನ್ನೊಂದು ಸರಕಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆಯನ್ನು ಪಡೆದಿರಬೇಕು. ಆವಾಗ ಮಾತ್ರ ಏನು ಮಾಡ್ತಾವ್ರಿ, ಮುಕ್ತ ವ್ಯಾಪಾರಕ್ಕೆ ರೆಡಿ ಇರ್ತಾವೆ. ಹಾಗಾಗಿ ಇಲ್ಲಿ ಏನಾಕೈತಿ, ಮುಕ್ತ ವ್ಯಾಪಾರದ ವಿರೋಧವಾದಲ್ಲಿ ಈ ಅಸಮತೂಕದ ಬೆಳವಣಿಗೆಗೆ ಏನಾದರೂ
ಏನಾಕತಿ ಕಾರಣ ಆಕತಿ. ಇಲ್ಲಿ ಸಾಪೇಕ್ಷವಾಗಿ ಅನುಕೂಲ ಇರ್ತಕ್ಕಂಥ ಸರಕುಗಳಿಗೆ ಮಾತ್ರ ಏನಾಕತಿ ಬೇಡಿಕೆ ಇರ್ತೈತಿ, ಉಳ್ದಂಗೆ ಸರಕುಗಳಿಗೆ ಏನಾಗಲ್ಲ ಬೇಡಿಕೆ ಇರೋದಿಲ್ಲ. ಹಾಗಾಗಿ ಯಾವುದೋ ಒಂದು ಕ್ಷೇತ್ರದ ಅಭಿವೃದ್ಧಿ ಆಕತಿ, ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅಸಮತೂಕದ ಬೆಳವಣಿಗೆ ಉಂಟಾಕತಿ. ಯಾವುದಾದ್ರೂ ಅಭಿವೃದ್ಧಿ ಹೊಂದಿದ್ರೆ ಕೈಗಾರಿಕೆ ಕ್ಷೇತ್ರನೇ ಅಭಿವೃದ್ಧಿ ಹೊಂದಿರ್ತೈತಿ ಅಥವಾ ಕೃಷಿ ಕ್ಷೇತ್ರನೇ ಅಭಿವೃದ್ಧಿ ಹೊಂದಿರ್ತೈತಿ. ಹೀಗಾಗಿ ಎರಡು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಅಸಮತೂಕದ ಬೆಳವಣಿಗೆ ಏನಾಕತಿ ಈ ಮುಕ್ತ ವ್ಯಾಪಾರದಿಂದ ಕಂಡು ಬರ್ತೈತಿ ಅಥವಾ ಅಸಮತೂಕದ ಬೆಳವಣಿಗೆ ಉಂಟಾಗ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಕಡಿಮೆ ಗುಣಮಟ್ಟದ ಮತ್ತು ಹಾನಿಕಾರಕ ಸರಕುಗಳ ಪೂರೈಕೆ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಮುಕ್ತ ವ್ಯಾಪಾರ ನೀತಿಯಲ್ಲಿ ಸರಕುಗಳು ಏನಾಕವ್ರಿ ಯಾವುದೇ ರೀತಿಯಾದ ತಪಾಸಣೆಗೆ ಒಳಪಡದೆ ನೇರವಾಗಿ ರಾಷ್ಟ್ರದೊಳಗೆ ಬರ್ತಾವ. ಆ ಕಾರಣಕ್ಕಾಗಿ ಆ ಸರಕುಗಳ ಗುಣಮಟ್ಟ ಏನಾಗಿರ್ಬೋದು, ಕಡಿಮೆ ಗುಣಮಟ್ಟದ ಸರಕುಗಳು ಆಗಿರ್ಬೋದು ಅಥವಾ ಕೆಲವೊಂದು ಹಾನಿಕಾರಕ ಸರಕುಗಳು ಸಹಿತ ದೇಶದ ಒಳಗಡೆ ಬರುವಂಥ ಅಪಾಯ ಇರ್ತೈತಿ. ಅಥವಾ ಕೆಳದರ್ಜೆಯ ಸರಕುಗಳು, ಹಾನಿಕಾರಕ ಸರಕುಗಳು ದೇಶದ ಎಲ್ಲ ಜನರ ಕೈ ತಲುಪುವಂಥ ಅಪಾಯ ಇದ್ದು ಸಾಮಾಜಿಕ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯ ಈ ಮುಕ್ತ ವ್ಯಾಪಾರ ಮಾಡ್ತೈತಿ ಅಂತೇಳಿ ಹೇಳ್ಬೋದು. ಇನ್ನೊಂದು ಕೆಲವೊಂದು ಹಾನಿಕಾರಕ ಸರಕುಗಳು ಸಹಿತ ಏನಾಕವು ಮುಕ್ತ ವ್ಯಾಪಾರ ಫ್ರೀ ಟ್ರೇಡ್ ಇತ್ತಂದ್ರೆ ಏನಾಕೈತ್ರಿ, ಯಾವುದೇ ನಿರ್ಬಂಧಗಳಿರಲ್ಲ. ಅದ್ರ ಜೊತೆಗೆ ಬರ್ತಕ್ಕಂಥ ಸರಕುಗಳ ಜೊತೆಗೆ ಕಡಿಮೆ ಗುಣಮಟ್ಟದ ಸರಕುಗಳು ಬರ್ತಾವೆ, ಅದ್ರ ಜೊತೆಗೆ ಹಾನಿಕಾರಕ ಸರಕುಗಳು ಏನಾಕವ್ರಿ ದೇಶದೊಳಗೆ ಬಂದುಬಿಡ್ತಾವೆ. ಅದರಿಂದ ಸಾಮಾಜಿಕ ಅಶಾಂತಿಯು ಸಹಿತ ಏನಾಕೈತಿ ಉಂಟಾಗ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ತೀಕ್ಷ್ಣ ಪೈಪೋಟಿ. ಇಲ್ಲಿ ತೀಕ್ಷ್ಣ ಪೈಪೋಟಿ ಅಂದ್ರೆ ಮುಕ್ತ ವ್ಯಾಪಾರದಿಂದ ಮೊದಲು ರಾಷ್ಟ್ರಗಳು ಏನು ಮಾಡ್ತಾವ್ರಿ ಡಂಪಿಂಗ್ ಪದ್ಧತಿಯನ್ನು ಅಳವಡಿಸ್ಕೋತಾವ. ಇಲ್ಲಿ ಡಂಪಿಂಗ್ ಅಂದರೆ ಏನಂದ್ರೆ ಒಂದು ರಾಷ್ಟ್ರ ತನ್ನ ರಾಷ್ಟ್ರದಲ್ಲಿ ಹೆಚ್ಚಿನ ಬೆಲೆಗೆ ಆ ಸರಕನ್ನು ಮಾರಿ ವಿದೇಶಗಳಲ್ಲಿ ಕಡಿಮೆ ಬೆಲೆಗೆ ಆ ಸರಕನ್ನು ಮಾರಾಟ ಮಾಡುವ ಪದ್ಧತಿಯನ್ನು ನಾವು ಡಂಪಿಂಗ್ ಅಂತೇಳಿ ಕರಿತೀವಿ. ಯಾಕೆ ಈ ರೀತಿಯಾಗಿ ಮಾಡ್ತಾವಂದ್ರೆ ಅಲ್ಲಿ ಮೊದಲನೇದಾಗಿ ಅವುಗಳ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಳ್ಳುವ ಉದ್ದೇಶದಿಂದಾಗಿ ಡಂಪಿಂಗ್ ಪದ್ಧತಿಯನ್ನು ಅಳವಡಿಸ್ಕೊಳ್ತಾವೆ. ಡಂಪಿಂಗ್ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಆ ರಾಷ್ಟ್ರದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳ ಬೆಲೆಗಳು ಹೆಚ್ಚಾಗಿದ್ದು ಬೇರೆ ದೇಶದಿಂದ ಬರ್ತಕ್ಕಂಥ ಸರಕುಗಳ ಬೆಲೆಗಳು ಏನಾಗಿರ್ತಾವೆ ಕಡಿಮೆ ಆಗಿರ್ತಾವೆ. ಹಾಗಾಗಿ ತಮ್ಮ ದೇಶದಲ್ಲಿ ಏನಾಗಿರ್ತೈತಿ ಕಡಿಮೆ ಬೆಲೆಗೆ ಆ ಸರಕುಗಳನ್ನು ದೊರೀತಾವಂತ ಏನು ಮಾಡ್ತಾರೆ ವಿದೇಶದಿಂದ ಆಮದು ಮಾಡ್ಕೊಳಕ್ಕೆ ಹೋಗ್ತಾರೆ. ಆವಾಗ ಏನು ಮಾಡ್ತಾರೆ ಆ ರಾಷ್ಟ್ರಗಳು ಬೆಲೆಗಳನ್ನು ಏರಿಸೋದ್ರ ಮೂಲಕ ಅಲ್ಲಿ ತೀಕ್ಷ್ಣ ಪೈಪೋಟಿಯನ್ನು ಉಂಟಾಕೈತಿ. ಅದನ್ನು ಎದುರಿಸೋಕ್ಕೂ ಸಹಿತ ಆಗಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಆ ರಾಷ್ಟ್ರದ ಮೇಲೆ ಆ ರಾಷ್ಟ್ರ ಇನ್ನೊಂದು ರಾಷ್ಟ್ರ ಏನಾಗಿರ್ತೈತಿ ಅವಲಂಬನೆ ಆಗೋದ್ರ ಮೂಲಕ ಅಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು ಸಹಿತ ವಿನಾಶವನ್ನು ಹೊಂದುವಂಥ ಪರಿಸ್ಥಿತಿಗೆ ಏನು ಮಾಡ್ತಾವೆ ಈ ರಾಷ್ಟ್ರಗಳು ತಂದು ಬಿಡ್ತಾವೆ. ಯಾಕಂದ್ರೆ ಡಂಪಿಂಗ್ ಮಾಡೋದ್ರಿಂದ ಏನಾಕೈತ್ರಿ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವೆಚ್ಚಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಸರಕುಗಳು ಸಿಗೋದ್ರಿಂದ ಅಲ್ಲಿ ಕೈಗಾರಿಕೆಗಳು ಮುಚ್ಚಿ ಹೋಗುವಂಥ ಪರಿಸ್ಥಿತಿ ಬರ್ತಾವೆ. ಯಾವಾಗ ಆ ಕೈಗಾರಿಕೆಗಳು ಮುಚ್ಚಿ ಹೋಗ್ತಾವೋ ಆವಾಗ ಈ ರಾಷ್ಟ್ರಗಳು ಏನು ಮಾಡ್ತಾವ್ರಿ ಆ ಸರಕುಗಳ ಬೆಲೆಗಳನ್ನು ಹೆಚ್ಚಿಗೆ ಮಾಡೋಕ್ಕೆ ಮುಂದಾಗ್ತವೆ. ಈ ರೀತಿಯಾಗಿ ಮುಕ್ತ ವ್ಯಾಪಾರದಿಂದ ಆಗ್ತಕ್ಕಂಥ ಇನ್ನೊಂದು ವಿರೋಧವಾದವೇ ತೀಕ್ಷ್ಣ ಪೈಪೋಟಿಯನ್ನು ಎದುರಿಸಬೇಕಾಗ್ತದೆ ಅಂಥೇಳಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಥಿಕ ವ್ಯಾಧಿಗಳ ಹರಿವು. ಇಲ್ಲಿ ಆರ್ಥಿಕ ವ್ಯಾಧಿಗಳ ಅಂದ್ರೆ ಯಾವುವು ಅಂದ್ರೆ ಈಗ ಮುಕ್ತ ವ್ಯಾಪಾರದಿಂದ ಬರ್ತಕ್ಕಂಥ ಆರ್ಥಿಕ ವ್ಯಾಧಿಗಳಂದ್ರೆ ಹಣದುಬ್ಬರ ಆಗಿರ್ಬೋದು, ಆರ್ಥಿಕ ಮುಗ್ಗಟ್ಟಾಗಿರ್ಬೋದು, ಬೆಲೆ ಹೆಚ್ಚಳ ಆಗಿರ್ಬೋದು, ಹೌದಾ, ಹಣದ ಅಪಮೌಲ್ಯ ಆಗಿರ್ಬೋದು. ಇಂಥ ಆರ್ಥಿಕ ವ್ಯಾಧಿಗಳು ಸಹಿತ ಏನಾಕವ ಹರಿದು ಬರ್ತಾವೆ ಅಥವಾ ಉಂಟು ಮಾಡ್ತಾವೆ. ಅಥವಾ ಯಾವ ರಾಷ್ಟ್ರದ ಮೇಲೆ ಅವಲಂಬನೆ ಆಗಿರ್ತಾವೋ ಆ ರಾಷ್ಟ್ರದಲ್ಲಿ ಏನಾದರೂ ಹಣದುಬ್ಬರ ಅಥವಾ ಹಣ ಕುಗ್ಗುವಿಕೆ ಅಥವಾ ಮುಗ್ಗಟ್ಟಿನ ಪರಿಸ್ಥಿತಿ ಉಂಟಾದರೂ ಅದರ ಬಿಸಿ ಏನಾಕೈತಿ ನಮ್ಮ ರಾಷ್ಟ್ರಗಳಿಗೆ ತಡ್ತೈತಿ ಅಂತೇಳಿ ಸಹಿತ ಹೇಳ್ಬೋದಾಗಿದೆ. ಇನ್ನು ಈ ಮುಕ್ತ ವ್ಯಾಪಾರದಿಂದ ಆಗ್ತಕ್ಕಂಥ ಇನ್ನೊಂದು ವಿರೋಧವಾದ ಅಂದ್ರೆ ಅಪಾಯಕಾರಿಯಾದ ಅವಲಂಬನೆ. ದೇಶಗಳ ಮೇಲೆ ಅವಲಂಬನೆ, ವಿದೇಶಗಳ ಮೇಲೆ ಏನಾಗ್ತೀವಿ ಹೆಚ್ಚಿನ ಅವಲಂಬನೆ ಆಗ್ತೀವಿ. ಮಿತಿಮೀರಿದ ಅವಲಂಬನೆ ಯುದ್ಧ ಸಮಯದಲ್ಲಿ ಏನಾಗಂಗಿಲ್ಲ, ಯುದ್ಧ ಸಮಯದಲ್ಲಿ ತುಂಬ ಅಪಾಯಕಾರಿಯಾಗಿ ಇರ್ತೈತಿ. ಯಾಕಂದ್ರೆ ಈಗ ನಾವು ಸಂಪೂರ್ಣವಾಗಿ ಅವಲಂಬನೆ ಆದಮೇಲೆ ಏನಾಕೈತಿ ಆ ರಾಷ್ಟ್ರಗಳು ಏನಾದರೂ ಯುದ್ಧ ಸಾಧಿದ್ರೆ ಏನು ಮಾಡೋಕ್ಕಾಗಲ್ಲ, ಕೈ ಕಟ್ಟಿ ಏನು ಮಾಡಬೇಕಾಗೈತಿ ಶರಣಾಗಬೇಕಾಗೈತಿ. ಈ ರೀತಿಯಾದ ಅಪಾಯಕಾರಿ ಅವಲಂಬನೆಯು ಸಹಿತ ಉಂಟಾಗ್ತದೆ ಅಂಥೇಳಿ ಹೇಳ್ಬೋದು. ಇನ್ನು ಮುಕ್ತ ವ್ಯಾಪಾರದಿಂದ ಆಗ್ತಕ್ಕಂಥ ಇನ್ನೊಂದು ಕೊನೆಯ ವಿರೋಧವ್ಯಾಧ ಅಂದ್ರೆ ಸಂಪನ್ಮೂಲಗಳು ಬರಿದಾಗ್ತವೆ. ಯಾಕಂದರೆ ಮುಕ್ತ ವ್ಯಾಪಾರ ಪದ್ಧತಿ ಅಸ್ತಿತ್ವದಲ್ಲಿರೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಎಲ್ಲ ರಾಷ್ಟ್ರಗಳು ಫ್ರೀಯಾಗಿ ಒಯ್ಯೋದ್ರಿಂದ ಏನಾಕತಿ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಬರಿದಾಗಿ ಆ ಸಂಪನ್ಮೂಲಗಳನ್ನು ಒಯ್ದು ಸಿದ್ಧ ವಸ್ತುಗಳನ್ನು ಮಾಡಿ ಪುನಃ ನಮ್ಮ ರಾಷ್ಟ್ರಕ್ಕೆ ತಂದು ಮಾರ್ತಾರೆ. ಹೀಗಾಗಿ ಏನಾಕತಿ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಮುಂದಿನ ಪೀಳಿಗೆಗೆ ಲಭ್ಯವಾಗದೇ ಇರುವ ರೀತಿಯಲ್ಲಿ ಮಾಡ್ತವೆ ಅಂಥೇಳಿ ಹೇಳ್ಬೋದು. ಇಷ್ಟೆಲ್ಲವೂ ಮುಕ್ತ ವ್ಯಾಪಾರದಿಂದ ಆಗ್ತಕ್ಕಂಥ
ವಿರೋಧವಾದಗಳು ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಇವತ್ತಿನ ಕ್ಲಾಸ್ನಲ್ಲೂ ಮುಕ್ತ ವ್ಯಾಪಾರ ಪದ್ಧತಿ ಅಂದರೆ ಮುಕ್ತ ವ್ಯಾಪಾರ ಅಂದ್ರೇನು ಮತ್ತು ರಕ್ಷಣಾ ವ್ಯಾಪಾರ ಅಂದ್ರೇನು, ಮುಕ್ತ ವ್ಯಾಪಾರ ಪದ್ಧತಿಯ ಪರವಾದಗಳು ಮತ್ತು ವಿರೋಧವಾದಗಳು ಯಾವುವು ಅಂತೇಳಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ, ರಕ್ಷಣಾ ವ್ಯಾಪಾರ ಅಂದ್ರೇನು, ರಕ್ಷಣಾ ವ್ಯಾಪಾರದಿಂದ ಆಗ್ತಕ್ಕಂಥ ಪ್ರಯೋಜನಗಳು, ಅನುಕೂಲಗಳು, ಅನಾನುಕೂಲಗಳು ಅಥವಾ ರಕ್ಷಣಾ ವ್ಯಾಪಾರದ ಪರ ಮತ್ತು ವಿರೋಧವಾದಗಳು ಯಾವುವು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಧನ್ಯವಾದಗಳು.